ಎಕ್ಸಾಮ್ ಸೆಂಟರ್ನಲ್ಲಿ ಮತ್ತೆ ಜನಿವಾರ ತೆಗೆಸಿದ ಪ್ರಕರಣ ವರದಿಯಾಗಿದೆ. ಒಂದು ರೈಲ್ವೇಸಲ್ಲೂ ಹೇಳಿದ್ರು, CET ಎಕ್ಸಾಮ್ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಸೂಚನೆ ಕೊಟ್ಟಾಗಿತ್ತು. ಆದರೂ ಕೂಡ ಅಲ್ಲಿನ ಸಿಬ್ಬಂದಿಗಳು ಈ ಥರ ಮಾಡಿದ್ದಾರೆ ಅನ್ನೋ ಆರೋಪ. ನೋಡಿ, ನಾನು ಕೂಡ ಪತ್ರಿಕೆಯಲ್ಲಿ ನೋಡಿದ್ದೀನಿ ಮತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೂ ನೋಡಿದೆ. ಆದರೆ ಖಂಡಿತವಾಗಿಯೂ ಈ ಥರ ಎಲ್ಲ ಮಾಡಬಾರ್ದು ಅಂತ ಸರ್ಕಾರ ಮಟ್ಟದಲ್ಲೂ ಹೇಳಾಗಿದೆ ಮತ್ತು ಇಲಾಖೆ ಮಟ್ಟದಲ್ಲೂ ಹೇಳಾಗಿದೆ. ಅದರಿಂದ ಅದು ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತ ಖಂಡಿತವಾಗಿಯೂ ಅದನ್ನು ನೋಡಬೇಕಾಗ್ತದೆ. ಮತ್ತು ಈ ರೀತಿಯಾಗಿ ಮಾಡ್ತಕ್ಕಂಥ ಸರಿಯಲ್ಲ. ಅದು ಎಲ್ಲರೂ ಯಾರೂ ಇದನ್ನು ಒಪ್ಪುವಂಥದ್ದು ಇಲ್ಲ. ಮತ್ತು ಇದ್ರ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೂಡ ನಿರ್ದೇಶನ ಕೂಡ ಕೊಟ್ಟಾಗಿತ್ತು. ಆದರೂ ಕೂಡ ಅದು ಯಾವ ಕಾರಣಕ್ಕೆ ಆ ಥರ ಮಾಡಿದ್ದಾನೆ, ಯಾರ ಅಧಿಕಾರಿ ಯಾರದು ಮಾಡಿದೆ ಅದೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಇಲಾಖೆಯವರು ಸೂಕ್ತ ಕ್ರಮ ತಗೊಳ್ಬೇಕು ಅಂತ ನಾನು ಕೂಡ ಆಗ್ರಹ ಮಾಡ್ತಾ ಇದ್ದೀನಿ. ಸಂಘಟನೆಗಳು ಕೆಲವೊಂದು ಆಕ್ರೋಶ ವ್ಯಕ್ತಪಡಿಸಿದರು ಸರ್. ಅವ್ರು ಖಂಡಿತ ಯಾರಿಗೂ ಒಂದು ನೋವನ್ನು ತರುವಂಥದ್ದು ಮತ್ತು ಒಂದು ರೀತಿ ಅವರಿಗೆ ಅವಮಾನ ಮಾಡುವಂಥದ್ದು ಅದಾಗಬಾರ್ದು. ಅದು ಈಗಾಗಲೇ ಈ ವಿಷಯ ಒಂದ್ಸಲ ಆದ ನಂತರ ಇಡೀ ರಾಜ್ಯಕ್ಕೆ ಇದನ್ನು ಸ್ಪಷ್ಟವಾದಂಥ ಒಂದು ವಿಷಯವನ್ನು ಸರ್ಕಾರ ಮಟ್ಟದಿಂದ ಕೂಡ ನಾವು ಮುಟ್ಸಾಗಿತ್ತು. ಇದಕ್ಕೆಲ್ಲ ಮಾಡೋಕ್ಕೆ ಹೋಗಬಾರ್ದು ಅಂತ. ಆದರೂ ಯಾರೋ ಒಬ್ಬ ಗೊತ್ತಿಲ್ಲದೇನೆ ಮಾಡಿದನೋ, ಯಾವ ಉದ್ದೇಶನ ಮಾಡಿದನೋ, ಅಥವಾ ಅವನು ಏನಾದರೂ ಕಾನೂನು ಪ್ರಕಾರ ನಾನು ಮಾಡಬೇಕು ಅಂತ ಏನಾದ್ರು ಮಾಡೋಕ್ಕೆ ಹೋಗಿದ್ದನೋ ಗೊತ್ತಿಲ್ಲ. ಆದರೆ ಇದೆಲ್ಲ ಆಗಬಾರ್ದು ಮತ್ತು ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ.